This video is about first international tour of three ladies from Bangalore to Dubai. Auntie Nimdelli? Auntie Nimdu? ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಮೈ ಟ್ರಾವೆಲ್ ಬ್ಲಾಗ್. ಅದು ಕೂಡ ಇದು ನನ್ನ ಫಸ್ಟ್ ಇಂಟರ್ನ್ಯಾಷನಲ್ ಟ್ರಿಪ್ ಫ್ರಮ್ ಬ್ಯಾಂಗ್ಳೂರ್ ಟು ದುಬೈ. ಈಗ ಮಾರ್ನಿಂಗ್ 5 AM ನಾವು ಮನೆ ಬಿಟ್ವಿ. ಸೊ ದ್ಯಾಟ್ ನಾವು 6ಗೆ ಏರ್ಪೋರ್ಟ್ ರೀಚ್ ಆಗಬೇಕಿತ್ತು. 6:30 ಟಿಕೆಟಲ್ಲಿ ಏರ್ಪೋರ್ಟ್ ಚೆಕ್ ಇನ್ ಟೈಮ್ ಇತ್ತು. ಸೊ ಆಸ್ ದಿಸ್ ವಾಸ್ ಮೈ ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್, ನಾನು ಯಾವುದೇ ತರಹದ ಡಿಲೇ ಆಗಬಾರ್ದು ಅಂತ ಸ್ವಲ್ಪ ಬೇಗನೆ ಏರ್ಪೋರ್ಟಿಗೆ ಹೋದೆ. ಸೊ ದಿಸ್ ವಾಸ್ ಅ ಫಸ್ಟ್ ಟೈಮ್ ನಾನು ನನ್ನ ಫ್ಯಾಮಿಲಿನ ಬಿಟ್ಟು ಒಬ್ಬಳೇ ಇಂಟರ್ನ್ಯಾಷನಲ್ ಟೂರಿಗೆ ಹೊರಟಿದ್ದೀನಿ. ಐ ವಾಸ್ ವೆರಿ ನರ್ವಸ್, ತುಂಬ ಹೆದರಿಕೆ ಆಗ್ತಿತ್ತು, ಪ್ಲಸ್ ಸ್ವಲ್ಪ ಎಕ್ಸೈಟ್ಮೆಂಟ್ ಇತ್ತು. ಸೊ ಫೈನಲಿ ರೀಚ್ ಟರ್ಮಿನಲ್ 2. ವಾವ್, ಏರ್ಪೋರ್ಟ್ ಬರೋಕ್ಕಿಂತ ಮುಂಚೆ ಎಷ್ಟು ನರ್ವಸ್ ಇದ್ನೋ ಏರ್ಪೋರ್ಟ್ ನೋಡಿದ ತಕ್ಷಣ ಮಾಯ ಆಯಿತು. ನರ್ವಸ್ನೆಸ್ ಬಿಟ್ಟು ಎಕ್ಸೈಟ್ಮೆಂಟ್ಗೆ ಶಿಫ್ಟ್ ಆಯಿತು. ಹೊರಗಡೆಯಿಂದಾನೇ ಇಷ್ಟು ಸಖತ್ತಾಗಿ ಕಾಣ್ತಿದೆ ಟರ್ಮಿನಲ್ 2. ಇನ್ನು ಒಳಗಡೆ ಹೇಗಿರ್ಬೇಕು ಅಲ್ವಾ, ಸೊ ಒಳಗಡೆ ಹೋಗಿ ಗೊತ್ತಾಗತ್ತದ್ದು. ಸೊ ಟರ್ಮಿನಲ್ 2 ಅಲ್ಲಿ ಹಲವಾರು ಗೇಟ್ಸ್ ಇತ್ತು. ಅದರಲ್ಲಿ ಯಾವುದಾದ್ರೂ ಒಂದು ಗೇಟಲ್ಲಿ ನಾವು ಏರ್ಪೋರ್ಟ್ ಒಳಗೆ ಹೋಗಬೇಕಿತ್ತು. ಸೊ ಇಲ್ಲಿ ನಾನು ಬೇಗ ಕ್ಯಾಬಿಂದ ಹೊರಗಡೆ ಇಳಿದು ನಾನು ಒಂದು ಟ್ರಾಲಿ ತಗೊಂಡು ಅದರಲ್ಲೆಲ್ಲ ನನ್ನ ಲಗೇಜ್ ಇಟ್ಟು, ಸೊ ಈಗ ಏರ್ಪೋರ್ಟ್ ಹೋಗೋ ಸಮಯ. ಸೊ ಈಗ ನಾವು ಗೇಟ್ ಚೆಕ್ ಇನ್ ಮಾಡಬೇಕು. ಅಲ್ಲಿ ಸೆಕ್ಯೂರಿಟಿ ನಮಗೆ ಒರಿಜಿನಲ್ ID ಮತ್ತೆ ಪಾಸ್ಪೋರ್ಟ್ ತೋರ್ಸಕ್ ಹೇಳ್ತಾರೆ. ಅದಾದ್ಮೇಲೆ ನಮ್ಗೆ ಏರ್ಪೋರ್ಟ್ ಒಳಗೆ ಬಿಡ್ತಾರೆ. ಸೊ ನಾನೊಬ್ಳೆ ಟ್ರಾವೆಲ್ ಮಾಡ್ತಾ ಇರ್ಲಿಲ್ಲ. ಇವ್ರು ನಮ್ಮ ಕಸಿನ್ ಹೇಮಲತಾ ಅಂತ, ಹಾಗೆ ಇವ್ರು ನಮ್ಮ ಆಂಟಿ ಸವಿತಾ ಅಂತ. ಸೊ ಇವರಿಬ್ಬರನ್ನು ಕರ್ಕೊಂಡು, ಇವ್ರದ್ದು ಕೂಡ ಇದು ಫಸ್ಟ್ ಇಂಟರ್ನ್ಯಾಷನಲ್ ಫ್ಲೈಟ್, ಇಂಟರ್ನ್ಯಾಷನಲ್ ಟೂರ್ ಕೂಡ. ಸೊ ಈಗ ಬ್ಯಾಗೇಜ್ ಚೆಕ್ ಇನ್ ಟೈಮ್. ಸೊ ಹೊರಗಡೆನೆ ಗೇಟ್ ಹೊರಗಡೆನೆ ಅಲ್ಲಿ ಬರ್ದಿತ್ತು ನಮ್ದು ಏರ್ಲೈನ್ ಕೌಂಟರ್ಸ್ ಯಾವ್ದಂತ. ನಮ್ ಏರ್ಲೈನ್ ಕೌಂಟರ್ಸ್ ಬಂದು ಎಮಿರೇಟ್ಸ್, ಅದು B16 ಇಂದ B27 ಇತ್ತು. ಸೊ ನಾವೀಗ ಲೈನಲ್ಲಿ ಇದ್ವಿ. ಸೊ ನಮ್ಮ ಟಿಕೆಟ್ ಅಲ್ಲಿ ಒಬ್ಬ ಪ್ಯಾಸೆಂಜರ್ 30 kg ಮೇಲೆ ಲಗೇಜ್ ವೇ ಮಾಡಬಾರ್ದು. ಸೊ ಆಲ್ಮೋಸ್ಟ್ ನಮ್ದೆಲ್ಲ ಅದ್ರ ಒಳಗೆ ಇತ್ತು. ಆಲ್ಮೋಸ್ಟ್ 25-22 kg ಹಾಗೆ ಇತ್ತು. ಸೊ ಈಗ ಬ್ಯಾಗೇಜ್ ಚೆಕ್ ಇನ್ ಆಯ್ತು. ಸೊ ಹಾಗೆ ಕ್ಯಾಬಿನ್ ಕ್ರೂ ಕೂಡ ಕೇಳ್ತಾರೆ ಯಾವ್ದಾದ್ರು ರೆಸ್ಟ್ರಿಕ್ಟೆಡ್ ಐಟಮ್ಸ್ ಇದೆಯಾ, ಲೈಕ್ ಪವರ್ ಬ್ಯಾಂಕ್ಸ್ ಎಲ್ಲ. ಸೊ ನಾವಿಲ್ಲ ಅಂತ ಹೇಳಿದ್ವಿ. ಸೊ ದಿಸ್ ಇಸ್ ಇನ್ಸೈಡ್ ಟರ್ಮಿನಲ್ 2. ಒಂದು ಡಿಫ್ರೆಂಟ್ ವೈಬ್ಸೇ ಇತ್ತು ಇಲ್ಲಿ, ತುಂಬಾ ಚೆನ್ನಾಗಿತ್ತು. ಸೊ ಇಂಥ ಬ್ಯೂಟಿಫುಲ್ ಏರ್ಪೋರ್ಟ್ ನಾನು ಐ ಥಿಂಕ್ ದುಬೈಯಲ್ಲೂ ಕೂಡ ಇಂಥ ಒಳ್ಳೆ ಏರ್ಪೋರ್ಟ್ ನಾನು ನೋಡಿಲ್ಲ. ಸೊ ಈಗ ಇಂಟರ್ನ್ಯಾಷನಲ್ ಡಿಪಾರ್ಚರ್ ಗೇಟಿಗೆ ಬಂದ್ವಿ. ಇಲ್ಲಿ ನಮ್ಮ ಬೋರ್ಡಿಂಗ್ ಪಾಸ್ ಏನಿರ್ತಲ್ಲ ಅದನ್ನು ಸ್ಕ್ಯಾನ್ ಮಾಡಿ ಒಳಗೆ ಬರಬೇಕು. ಸೊ ಇಲ್ಲಿ ನಮ್ಮ ಸೆಕ್ಯೂರಿಟಿ ಚೆಕ್ ಇನ್ ಹಾಗೆ ಇಮಿಗ್ರೇಷನ್ ಪ್ರೋಸೆಸ್ ಕೂಡ ಇತ್ತು. ಇಲ್ಲ ನಮ್ಮ ಕ್ಯಾಬಿನ್ ಬ್ಯಾಗ್ ಇರುತ್ತಲ್ಲ ಅದನ್ನ, ಮತ್ತೆ ನಾವು ಏನ್ ಜಾಕೆಟ್, ಇವನ್ ಬಳೆ ಕೂಡ ಎಲ್ಲ ಸೆಕ್ಯೂರಿಟಿ ಚೆಕ್ ಇನ್ ಮಾಡಿ ಒಳಗೆ ಬಿಡ್ತಾರೆ. ಸೊ ಫಸ್ಟ್ ಇದನ್ನ ಮುಗಿಸಿ ಆಮೇಲೆ ಇನ್ನು ಟರ್ಮಿನಲ್ 2 ಎಕ್ಸ್ಪ್ಲೋರ್ ಮಾಡೋಣ. ಸೊ ಫೈನಲಿ ಎಲ್ಲ ಮುಗೀತು. ನಮ್ಮ ಸೆಕ್ಯೂರಿಟಿ ಚೆಕ್ ಇನ್, ಇಮಿಗ್ರೇಷನ್ ಪ್ರೋಸೆಸ್ ಎಲ್ಲ ತುಂಬಾ ಸ್ಮೂತ್ ಆಗಿ ನಡೀತು. ಸೊ ಇವರು ಕೂಡ ಎಲ್ಲ ಹ್ಯಾಪಿ ಆಗಿದ್ದಾರೆ. ಎಲ್ರು ಅವರವರ ಬೋರ್ಡಿಂಗ್ ಪಾಸ್ ತೋರಿಸ್ತಾ ಇದ್ದಾರೆ ನೋಡಿ. ಸೊ ಬ್ಯಾಂಗ್ಳೂರ್ ಟರ್ಮಿನಲ್ 2 ಬಗ್ಗೆ ಹೇಳ್ಬೇಕಂದ್ರೆ, ಟರ್ಮಿನಲ್ 2 ಹ್ಯಾಸ್ ಅರ್ನ್ ಡಿಸ್ಟಿಂಕ್ಷನ್ ಆಸ್ ಒನ್ ಆಫ್ ದ ವರ್ಲ್ಡ್ಸ್ ಮೋಸ್ಟ್ ಬ್ಯೂಟಿಫುಲ್ ಏರ್ಪೋರ್ಟ್ ಅಂಡ್ ಸೆಕ್ಯೂರ್ಡ್ ವರ್ಲ್ಡ್ ಸ್ಪೆಷಲ್ ಪ್ರೈಸ್ ಫಾರ್ ಅನ್ ಇಂಟೀರಿಯರ್ 2023. ಹಾಗೆ the new 2,55,000 square meter terminal is designed and built on 4 key pillars and reflects Bengaluru's rich culture, history, its nature as the garden city and technology hub of India.
ಸೊ ಇಲ್ಲಿ ಡ್ಯೂಟಿ ಫ್ರೀ ಶಾಪ್ಸ್ ಅಲ್ಲಿ ನಮಗೆ ವೆರೈಟಿ ಆಫ್ ಆಲ್ಕೋಹಾಲ್ಸ್, ಪರ್ಫ್ಯೂಮ್ಸ್, ಚಾಕ್ಲೇಟ್ಸ್ ಎಲ್ಲ ನೋಡಕ್ ಸಿಗುತ್ತೆ. ಸೊ ಸುಮ್ಮನೆ ನೋಡ್ಕೊಂಡು ಬಂದ್ವಿ ಅಷ್ಟೇ, ವಿಂಡೋ ಶಾಪಿಂಗ್. ಅದಾದ್ಮೇಲೆ ನಾವು ಸುಸ್ತಾಗ್ಬಿಟ್ವಿ ನಡೆದು. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ದಟ್ ಇಸ್ ಬ್ಯಾಟ್ರಿ ಆಪರೇಟೆಡ್ ಕಾರ್ಸ್ ಫಾರ್ ಪ್ಯಾಸೆಂಜರ್ ಆರ್ ಏರ್ಪೋರ್ಟ್ ಬಗ್ಗಿ ಅಂತಾನು ಕರೀತಾರೆ. ಸೊ ಅದ್ರ ಮೇಲೆ ಹತ್ತು ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಯಾರು ಇರ್ಲಿಲ್ಲ ಕರ್ಕೊಂಡು ಹೋಗೋರು. ಸೊ ಜಸ್ಟ್ ನಡೀತಾ ಹೋದ್ವಿ. ಸೊ ಇಲ್ಲಿ ಬರೋ ಪ್ಯಾಸೆಂಜರ್ಸ್ಗೆ ಯುನೀಕ್ ಎಕ್ಸ್ಪೀರಿಯನ್ಸ್ ಆಗೋದಂತೂ 100% ನಿಜ. ಬಿಕಾಸ್ ಇಟ್ ಹ್ಯಾಸ್ ಯುನೀಕ್ ಫ್ಲೋರಾ ಸೋರ್ಸ್ಡ್ ಫ್ರಮ್ ಮಲ್ಟಿಪಲ್ ಇಕಾಲಜಿಕಲ್ ಹೆಬಿಟ್ಯಾಟ್ಸ್ ಇನ್ ಇಂಡಿಯಾ. Walking through the terminal provides a sense of wow feeling with over 6 lakh plants offering a garden environment. With these plants are nourished by a fully automated irrigation system. So ಇದನ್ನ ನಾವು ಗಾರ್ಡನ್ ಟರ್ಮಿನಲ್ ಅಂತಾನು ಕರಿಬಹುದು. ಸೊ ಇಲ್ಲಿ ನೋಡ್ತಿದ್ರಲ್ಲ, ಇದು ಲಾಂಚ್. ಬಟ್ ಅಲ್ಲಿ ನಮಗೆ ಆಕ್ಸೆಸ್ ಇರಲಿಲ್ಲ, ಯಾಕಂದ್ರೆ ನಮ್ಮ ಹತ್ರ ವ್ಯಾಲಿಡ್ ಕಾರ್ಡ್ಸ್ ಇರಲಿಲ್ಲ. ಸೊ ಹಾಗೆ ನಾವು ಇಲ್ಲಿ ಒಂದು ಹೋಟೆಲಿಗೆ ಬಂದ್ವಿ. ಸೊ ಆಸ್ ಅ ಸೌತ್ ಇಂಡಿಯನ್ ನಾವು ಏನು ಆರ್ಡರ್ ಮಾಡ್ಬೋದು, ಇಡ್ಲಿ, ವಡಾ, ಸಾಂಬಾರ್ ಮತ್ತೆ ಮಸಾಲೆ ದೋಸೆ ಕೂಡ ಆರ್ಡರ್ ಮಾಡಿದ್ವಿ. ಸೊ ಇಲ್ಲಿ ಚೆನ್ನಾಗಿ ಟೈಮ್ ಸ್ಪೆಂಡ್ ಆಯಿತು. ಐ ಥಿಂಕ್ 45 ಮಿನಿಟ್ಸ್ ಇಲ್ಲೇ ಕುತ್ಕೊಂಡು ನಿಧಾನವಾಗಿ ತಿಂದ್ವಿ. ಸೊ ನನ್ಗೆ ಈ ಹೋಟೆಲ್ದು ಇಂಟೀರಿಯರ್ ಡಿಸೈನ್ ತುಂಬಾ ಇಷ್ಟ ಆಯ್ತು. ನೋಡಿ, ಇಲ್ಲಿ ಎಷ್ಟೊಂದು ಕಲರ್ಫುಲ್ ಮಟ್ಕಾಸ್ ಇಟ್ಟಿದ್ದಾರೆ, ಹಾಗೆ ಕೈಟ್ಸ್ ಎಲ್ಲ ಹಾಕಿದ್ರು. ಹಾಗೆ ಪೇಂಟಿಂಗ್ ಕೂಡ ಇಷ್ಟ ಆಯ್ತು, ಯಕ್ಷಗಾನದು. ಏರ್ಪೋರ್ಟ್ ಟರ್ಮಿನಲ್ 2 ಫುಲ್ ಸುತ್ತಿದ ಮೇಲೆ ಈಗ ಫುಲ್ ಸುಸ್ತಾಗಿ ಫುಲ್ ಹೊಟ್ಟೆ ತುಂಬ ಬೇರೆ ತಿಂಡಿ ತಿಂದ್ಬಿಟ್ಟಿದ್ವಿ. ಸೊ ಇಲ್ಲಿ ವೇಟಿಂಗ್ ಏರಿಯಾಗೆ ಬಂದು ನಾವು ಸುಮ್ಮನೆ ಚಿಲ್ಲಾಕ್ಸ್ ಮಾಡ್ತಿದ್ವಿ. ಸೊ ಈಗ ಬೋರ್ಡಿಂಗ್ ಟೈಮ್ ಆಯ್ತು. ಸೊ ನಾವು ಬೋರ್ಡಿಂಗ್ ಗೇಟಿಗೆ ಬಂದು ಅಲ್ಲಿ ಸ್ವಲ್ಪ ಕ್ಯೂ ಅಲ್ಲಿ ನಿಂತಿದ್ವಿ. ಸೊ ನಮ್ ಫ್ಲೈಟ್ ಬಂದು ಎಮಿರೇಟ್ಸ್. ಸೊ ಎಮಿರೇಟ್ಸ್ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಾನು ನಿಮ್ಗೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಈ ವಿಡಿಯೋ ಎಲ್ಲಾದ್ರೂ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ. ಸೊ ಐ ವಿಲ್ ಸಿ ಯು ಇನ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.